ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸಪ್ತಮಶೇಖರ್ ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತಿನ ರೆಸಿಪಿ ನೋಡಿರಿ, ಪುದೀನ ಚಿತ್ರಾನ್ನ ಅಗದಿ ಕಡಿಮೆ ಎಣ್ಣೆ ಹಾಕಿ ಮಸ್ತ್ ಮಾಡ್ಕೊಬೋದು ನೋಡಿರಿ. ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ್ರಿ. ಇನ್ನೊಂದು ಏನಂತಂದ್ರೆ ಈಸಿಯಾಗಿ ಒಂದು ಸ್ವಲ್ಪ ರೈಸದು ಡಿಫ್ರೆಂಟಾಗಿ ತಿನ್ಬೇಕಂದ್ರೆ ಈ ಥರ ನಾವು ಮಾಡ್ಕೊಬೋದು ರೀ. ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಮತ್ತು ಇದ್ರ ಜೊತೆ ನಾವು ಆದಷ್ಟು ತರಕಾರಿಗಳನ್ನ ಹಣ್ಣುಗಳನ್ನ ಕೂಡ ಆ್ಯಡ್ ಮಾಡ್ಕೊಂಡು ತಿನ್ನೋದ್ರಿ. ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ನಾವು ಮಧ್ಯಾಹ್ನ ಊಟಕ್ಕಂದ್ರೆ ಇದನ್ನ ತಿಂದ್ಬಿಟ್ಟು ನೋಡಿರಿ, ಏನು ಇದು ಮಾಡ್ಕೊಕ್ಕೋಲಿಲ್ಲ. ಇವತ್ತು ನೋಡಿರಿ, ಮಾರ್ನಿಂಗ್ ಎದ್ದುಗಳನ್ನ ಉಪ್ಪಿಟ, ಒಂದು ಸ್ವಲ್ಪ ಸೇವ, ಶೇಂಗಾ ಚಟ್ನಿ, ಚಹಾ ಇಷ್ಟೆಲ್ಲ ಆಯಿತು. ನನ್ನ ಮಗ ಸಾಲಿಗೆ ಹೊಂಟಿವ್ರಿ. ಆಕೆ ಈಗ ವಾರ ಇದರಿಂದ ಅಂದ್ರೆ ಸೋಮವಾರದಿಂದ ಶುಕ್ರವಾರ ಮಟ್ಟ ಒಂದು ಡಬ್ಬಿ ಅಂತ ನೀರಿನ ಡಬ್ಬಿ ರೀ. ಶನಿವಾರ ದಿವಸ ಸಣ್ಣ ಡಬ್ಬಿ ತರಬೇಕಂತ ಮತ್ತೊಂದು ಡಬ್ಬಿ ತೊಗೊಂಬಂದಾಡ್ರಿ, ಕಡಿಮೆ ನೀರು ಹಿಡಿಯುವಂಥ. ಅದು ಒಂದು ಸ್ಟೀಲಿನ, ಆದಷ್ಟು ಮಕ್ಕಳಿಗೆ ಸ್ಟೀಲಿನ ಬಾಟ್ಲಿನ ನೀರಿನ ಕೊಡಬೇಕು ಅಂಥೇಳಿ ನಾವು ಎರಡೂ ಸ್ಟೀಲಿನ ತಂದನ್ರಿ. ಮತ್ತು ಪ್ಯಾಸ್ಲಿಕ್ ಡಬ್ಬಿ ಆಯ್ತು, ಪ್ಯಾಸ್ಲಿಕ್ದು ಹೆಚ್ಚು ಅವಾಯ್ಡ್ ಮಾಡ್ಬೇಕಂತೇಳಿ ಈಗ ಈಕಿ ಸಾಲಿ ಹೊಂಟಾಡ್ರಿ. ಆಕಿಗೆ ಏನಾರು ಕಳೆದು ಬಂದೆ ಅಂದ್ರೆ ಬಿಡೋದಿಲ್ಲ ಅಂತ ಹೇಳತ್ತಿದ್ನಿ. ಆಮೇಲೆ ಆಕಿನ ಯಜಮಾನ್ರು ಊರಿಗೆ ಹೋಗಿದ್ರಿ. ನಾನು ಏನು ಮಾಡೀನಿ ಅಂದ್ರೆ ಕರ್ಯಾಕೆ ಹೋಗೀನಿ ರೀ. ಕರ್ಕೊಂಬರುವಾಗ ನಮ್ಮ ಎದುರಿಗೆ ಆಂಟಿ ಬಿಟ್ಟಾರು. ಅವ್ರ ಮನೆಗೆ ಹೋಗಿ ಒಂದು ಸ್ವಲ್ಪ ಕುಂತ ನಿಂತ ಅವ್ರ ಮನ್ಯಾಗ ಪಡ್ಡು ಮಾಡಿದ್ರು ರೀ. ಪಡ್ಡು ಹಾಕಿಕೊಟ್ರು. ಪಡ್ಡು ತಿಂದು ಆಕಿನ ಕರ್ಕೊಂಬಂದು ನೋಡಿರಿ. ಊರು ಬಿಸಿಲ ಕರ್ಕೊಂಬರೋದನು. ನಮ್ಮ ಕಡೆ ಮಳೆ ಐತ್ರಿ ಮೊನ್ನೆ, ಈಗೆಲ್ಲ ಕಡಿಮೆ ಆಗಿ ಬಿಸಿಲು ಚಲೋ ಆಗೈತಿ. ಇನ್ನು ಬಂದ್ಗಳು ಅಡುಗೆ ಏನು ಮಾಡ್ಕೋಬೇಕಂತೇಳಿ ಹರಿಯಾಗಿ ಉಪ್ಪಿಟ್ಟು ಮಾಡಿದ್ವಲ್ರಿ. ಪುದೀನ ಒಂದು ಸ್ವಲ್ಪ ರೈಸ್ ಮಾಡೋಣ ಅಂಥೇಳಿ ಒಣ್ಣೆಕೆ ನಾನು ಇಲ್ಲೇ ಪುದೀನ ತೊಳೆದಿಟ್ಕೊಂಡೆ. ಕೊತ್ತಂಬರಿ, ಪುದೀನ, ಒಂದೆರಡು 4 ಮೆಣಸಿನ್ಕಾಯಿ, ಕರಿಬೇವು ರೀ, ಇವನ್ನಷ್ಟನ್ನು ಹಾಕಿಟ್ಕೊತಾನು. ಈಗ ಹಸಿ ಶುಂಠಿಯನ್ನು ಕೂಡ ಹಾಕತ್ತಾನ ನೋಡಿರಿ. ಆದಷ್ಟು ಜೀರಿಗೆ ರೀ, ಹಸಿ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಆನಂತರ ಪುದೀನ ಸ್ವಲ್ಪ ಹಾಕೋದು ನೋಡಿರಿ. ಪುದೀನ ಒಂದು ಸ್ವಲ್ಪ ಜಾಸ್ತಿ ಹಾಕಿರ ಪುದೀನ ರೈಸ್ ಹಾಕಿದ್ರದ. ಆಮೇಲೆ ನಾ ಇಲ್ಲೇ ಒಂದು ಉಳ್ಳಾಗಡ್ಡಿಯನ್ನು ಕೂಡ ಕಟ್ ಮಾಡಿ ಇಟ್ಕೋಬೇಕೀಗ. ಈಗ ಬೆಳ್ಳುಳ್ಳಿ ಎಲ್ಲ ಶೆಪ್ಪಿ ತೆಗೆದು ಅವ್ನು ಕೂಡ ಹಾಕತ್ತಾನ ರೀ. ಒಂದು ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕೋದು ನೋಡಿರಿ. ಈಗ ನೀವು ಇದಕ್ಕೆ ಕೊತ್ತಂಬರಿ ಕಾಳು ಹಾಕೋದೇನು ಅವಶ್ಯಕತೆ ಇಲ್ಲ. ಅಂದ್ರೆ ಕೊತ್ತಂಬರಿ ಹಾಕಿದ್ದೇವಲ್ಲ ರೀ, ಕೊತ್ತಂಬರಿ ಕಾಳು ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಮೊನ್ನೆ ಹನುಮಂತರ ಜಾತ್ರೆ ಇತ್ತಲ್ರಿ, ಅವಾಗ ಈ ಥರ ಪಾಟ್ ತಂದಾನಲ್ರಿ. ನನಗೆ ಅಡಿಕೆ ಸಕ್ಕರೆ ಹಾಕಂದ್ರೆ ಸಣ್ಣ ಉಪ್ಪು ಹಾಕಕ್ಕೆ ಚಲೋ ಆಗೈತ್ರಿ. ಅದ ದೊಡ್ಡ ಉಪ್ಪನ್ನು ನಾನು ಅಂದ್ರೆ ಹಳ್ಳುಪ್ಪನ್ನು ದೊಡ್ಡ ಡಬ್ಬೆ ಹಾಕ್ಯಾನು, ಸಣ್ಣ ಉಪ್ಪನ್ನು ಈ ಥರ ಹಾಕ್ಯಾನ ನೋಡಿರಿ. ಆಮೇಲೆ ಈ ಉಳ್ಳಾಗಡ್ಡ್ಯಾಗ ಇವು ಇರ್ತಾವೆ ನೋಡಿರಿ, ಬೇರು ಅಂತಾರೆ, ಅಂದ್ರೆ ಅವು ಗಡ್ಡೆ ಇರ್ತದಲ್ರಿ. ಆ ಗಡ್ಡೆಯನ್ನು ತೆಗಿಬೇಕಂದ್ರೆ ನಾನು ಮೊದಲು ನಮ್ಮ ಗೊತ್ತಿರಾಕಿಲ್ಲ ಹಂಗೆ ಯೂಸ್ ಮಾಡ್ತಿದ್ದು ರೀ. ನಮ್ಮ ಅಜ್ಜಿ ನೋಡ್ಕೊಕ್ಕೆ ಹೋಗ್ಬೇಕು ನರ್ಸ್ ನಮ್ಮ ಮನ್ಯಾಗ ಇದ್ಲು ರೀ 2 3 ತಿಂಗ್ಳು ಮಟ. ಆಕೆ ಹೇಳ್ರಿ ಏನಂತ, ಡಾಕ್ಟ್ರುಗಳೆಲ್ಲ ಹೇಳ್ತಾರಂತ. ಅವ್ರು ಡಾಕ್ಟ್ರು ಮನ್ಯಾಗೆಲ್ಲ ಕೆಲಸ ಮಾಡಿ ಬಂದಿಳ್ರಿ ಆಕೆ. ಇವ್ನು ಹೆಚ್ಚು ಯೂಸ್ ಮಾಡಬಾರ್ದು ಅಂತೇಳಿ ನಮ್ಮ ಅಡುಗೆ ಮನೆಗೆ ಬರ್ತೀವಿ ಅವಾಗ ಹೇಳ್ರಿ. ಅವಾಗಿಂದ ನಾನು ಒಂದು 2 ವರ್ಷ ಅಷ್ಟು ಆತ್ರಿ, 1.5 ವರ್ಷ ಆಯ್ತು ನೋಡಿರಿ. ಅವಾಗಿಂದ ಜಾಸ್ತಿ ನಾನು ಉಳ್ಳಾಗಡ್ಡಿಯನ್ನು ಒಳಗಿನ ಗಡ್ಡೆ ಇರ್ತೈತಲ್ಲ ರೀ, ಬೇರ್ನ್ಯಾಗ ಅದನ್ನು ತೆಗೆದು ಬಿಟ್ಟಿರ್ತಾನೆ ರೀ. ಮತ್ತು ಈಗ ನಿಂಬೆಹಣ್ಣು ಕೂಡ ಹೆಂಚಿಟ್ಕೊತಾನು. ಈಗ ಪುದೀನನ ಅದನ್ನ ಆಗಲೇ ಎಲ್ಲ ಮಿಕ್ಸಿಗೆ ಮಾಡ್ಕೊಂಬನ್ರಿ. ಈಗ ಒಂದು ಕಡಾಯಿ ಇಟ್ಕೊಂಡು, ಕಡಾಯಿ ಕಾದ ನಂತರ ಎಣ್ಣೆ ಹಾಕೋತಾನೆ ನೋಡಿರಿ. ಎಣ್ಣೆಯನ್ನು ಆದಷ್ಟು ನಮ್ಮ ಮನ್ಯಾಗ ಕಡಿಮೆ ಯೂಸ್ ಮಾಡ್ತೇವೆ ರೀ. ನೀವು ಜಾಸ್ತಿ ಎಣ್ಣೆ ಹಾಕೋದನ್ನ ಜಾಸ್ತಿ ಹಾಕೋಬೋದು. ಇದಕ್ಕೆ ಶೇಂಗಾ ಕಾಳು ಕೂಡ ಹಾಕೋಬೋದು. ನಾವು ಉದ್ದಿನಬೇಳೆ 1 ಸ್ಪೂನ, ಕಡಲೆಬೇಳೆ 1 ಸ್ಪೂನ್ ಹಾಕೀನಿ ನೋಡಿರಿ. ಆಮೇಲೆ ಜೀರಿಗೆ, ಸಾಸಿವೆ ಹಾಕೀನಿ. ಅಷ್ಟು ಒಂದು ಸ್ವಲ್ಪ ಫ್ರೈ ಆದ ನಂತರ ನಾವು ಆಗಲೇ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟು ಬಂದಿದ್ದೆವಲ್ಲ ರೀ, ಉಳ್ಳಾಗಡ್ಡಿ ಮತ್ತು ಕರಿಬೇವನ್ನು ಹಾಕೊಂಡ್ರಿ. ಮತ್ತು ಆದಷ್ಟು ಏನಂತಂದ್ರೆ ಇದಕ್ಕೆ ಟೊಮ್ಯಾಟೋದು ಹಾಕೋ ಅವಶ್ಯಕತೆ ಇಲ್ಲ ರೀ. ಉಳ್ಳಾಗಡ್ಡಿ 1 ಅಥವಾ 2 ಹಾಕ್ರಿ. ನಾನು ಅಂದ್ರೆ ಕಡಿಮೆ ಅನ್ನೋದು ಕ್ವಾಂಟಿಟಿ ಇಟ್ಟು ಅದಕ್ಕೆ ಒಂದು ಉಳ್ಳಾಗಡ್ಡಿಯನ್ನು ಉದ್ದುದಕ್ಕಾಗಿ ಹೆಚ್ಚಿಟ್ಟನ್ರಿ ರೀ. ಆಮೇಲೆ ಅಷ್ಟೊಂದು ಚೆನ್ನಾಗಿ ಹಸಿ ವಾಸನೆ ಹೋಗುವಂಗೆ ಫ್ರೈ ಮಾಡೋಣ್ರಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಆಗಲೇ ಅದು ಮಿಕ್ಸಿ ಮಾಡ್ಕೊಂಬಂದವಲ್ಲ, ಅದ್ರಾಗ ನಾವು ಶುಂಠಿ ಮತ್ತು ಹೊಳ್ಳೆ ಬೆಳ್ಳುಳ್ಳಿ ಹಾಕಿದವ್ರಿ. ಅದಕ್ಕಾಗಿ ಇಲ್ಲಷ್ಟು ಫ್ರೈ ಆದ ನಂತರ ಎಣ್ಣೆ ನಾನು ಕಡಿಮೆ ಹಾಕೊಂಡ್ರೆ ನೀವು ಎಣ್ಣೆ ಜಾಸ್ತಿ ಹಾಕೋಬೋದು. ಇದಕ್ಕೆ ನೀವು ಗೋಡಂಬಿ ಹಾಕೋಬೋದು, ಶೇಂಗಾ ಕಾಳು ಹಾಕೋಬೋದು, ಅಂದ್ರೆ ಕಡಲೆ ಬೀಜ ಕೂಡ ಹಾಕೋಬೋದು. ನಾ ಇಲ್ಲೇ ಹಾಕತ್ತಿಲ್ಲ ರೀ. ಆ ಡಬ್ಬಿ ಮ್ಯಾಗ ಹೋಗಿ ಕುಂತತಿ. ನಮ್ಮ ಯಜಮಾನ್ರು ಊರಿಗೆ ಹೋಗ್ಯಾರು. ನಾನು ನೋಡ್ರಿ ಹಾಕೊಂಡು ಬಿದ್ನಿ ಅಂದ್ರೆ ಮತ್ತು ನಾ ಎಲ್ಲಿದೆ ಅಂತ ಹೇಳ್ರಿ, ಅದು ಮ್ಯಾಗಿದ್ದು ತಕ್ಕೊಡೋದು ಎಲ್ಲಿ ಬೇಡ ಅಂಥೇಳಿ ಅದಕ್ಕೆ ನಾನು ಶೇಂಗಾ ಕಾಯಿನ ಹಾಕಕ್ಕೆ ಹೋಗಲಿಲ್ಲ ರೀ. ಡಬ್ಬಿ ಮ್ಯಾಗ ಕುಂತತ್ರಿ. ಅದ ನಮ್ಮ ಯಜಮಾನ್ರು ಹಾಕಿ ಕೊಟ್ಟಿರ್ತಾರೋ. ಅಕಸ್ಮಾತ್ ನಾನು ತೆಳಗೆ ಇಟ್ಕೋಬೋದು ರೀ. ತೆಳಗಿದ್ರೆ ನಾನು ತಿನ್ನತ್ತಾನ ರೀ. ಅವ್ನು ಈಗ ತಿಂದು ಶೇಂಗಾ ಕಾಳು ಹಂಗೆ ಬಾಯಿ ಹಾಕೊಂಡು ತಿನ್ನೋದು ಮನ್ಯಾಗ ಇರ್ತದೆ. ಅಡುಗೆ ಹಾಕೋದು 1-2 ಕಾಯಿ ಬಾಯಿ ಹಾಕೋದು. ಹಿಂಗಾಗಿ ಭಾಳ ಪ್ಯಾಟ್ ಹಾಕೊಂಡ್ಬಿಡ ಎಲ್ಲಿದಂತೆ ತೆಗೆದು ಸಾಕು. ಮ್ಯಾಗ ಹಚ್ಚಿದನ್ರಿ. ನಾನು ತೋರಿಸ್ತಾನೆ ರೀ ನಿಮಗೆ. ಒಂದು 5 kg ಶೇಂಗಾ ತೊಗೊಂಡಿದ್ದು ನೋಡ್ರಿ ಮೇದಾಗ ಆಗಾಕೆ ಬಂದವ್ರಿವ. ಅದಕ್ಕಾಗಿ ನಾನು ಇನ್ನು ಕಡಿಮೆ ಮಾಡ್ಬೇಕಂತೇಳಿ ಅವ್ನು ತೆಗೆದು ಮ್ಯಾಗ ಇಟ್ಬಿಟ್ಟನು. ಸನೇಕಿದ್ದು ಅಂದ್ರೆ ತೊಗೊಂಡು ಬಾಯಿ ಹಾಕೋತೇವೆ ರೀ. ದೂರ ಇತ್ತಂದ್ರೆ ಅಲ್ಲೇ ಇರ್ತಾವಲ್ರಿ, ನಡಿತೈತಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ನಾನು ಹಾಕತ್ತೇನೆ ರೀ. ಯಾಕಂತಂದ್ರೆ ಎಣ್ಣೆ ಕಡಿಮೆ ಹಾಕೀನಲ್ರಿ, ಅವು ಉಳ್ಳಾಗಡ್ಡಿ ಅವೆಲ್ಲ ಫ್ರೈ ಆಗ್ಬೇಕಂತೇಳಿ. ನನ್ನ ಮಗಳು ಏನು ಮಾಡತ್ತಿ ಮಮ್ಮಿ ಅಂತ ಬಂದು ನಿಂತಿದ್ಲು. ಆಕೆ ಹೇಳತ್ತೀನಿ ಪುದೀನ ಚಿತ್ರಾನ್ನ ಅಂಥೇಳಿ.
ಹಿಂಗೆ ಹಾಕಬೇಕು ಹಂಗೆ ಹಾಕ್ಬೇಕು ಅಂತ ಚಾಲೂ ಮಾಡಿದ್ಲು ರೀ. ಆಕೆ ಜೊತೆ ಅಷ್ಟು ಮಾತಾಡ್ಕೊತ ಇದು ಮಾಡತ್ತೀನಿ. ಈಗ ನಾನು ಅನ್ನಕ್ಕೂ ಅಡಿಗೆ ಸಕ್ರೆ ಹಾಕೀನಿ ರೀ. ಆಮೇಲೆ ರುಬ್ಬುವಾಗ ಅಡಿಗೆ ಸಕ್ರೆ ಹಾಕೀನಿ ಅಂದ್ರೆ ಉಪ್ಪು ಹಾಕೇನಿ ರೀ. ನಾವು ಅಡಿಗೆ ಹಾಕೋ ಸಕ್ರೆ ಅಂತ ಹೇಳ್ತೇವೆ. ನೀವು ಉಪ್ಪು ಅಂತ ತಿಕ್ಕೋರ್ನ ಅಡಿಗೆ ಸಕ್ರೆ ಅಂತಂದ್ರೆ. ಆಮೇಲೆ ನನ್ನ ಮಗಳು ಫ್ರೈ ಆಗೈತಿಲ್ಲ ಅದನ್ನಿಲ್ಲ ಅಂತೇಳಿ ನೋಡ್ಕೊತ ಕುಂತಿಳು. ಹಿಂಗೆಷ್ಟೆಲ್ಲ ಆದಮೇಲೆ ನಾನು ಉಪ್ಪು ಮತ್ತು ಹಾಕ್ಲಿಲ್ಲ ರೀ. ಯಾಕಂದ್ರೆ ಇದಕ್ಕೂ ಹಾಕಿನ ಅದಕ್ಕೂ ಹಾಕಿನ ಭಾಳ ಉಪ್ಪು ಆಕತ್ತೆ ಅಂಥೇಳಿ ಆದಷ್ಟು ನಾವು ಉಪ್ಪು ಕಡಿಮೆ ತಿಂತೇವೆ ರೀ. ಅದಕ್ಕಾಗಿ ನೀವು ಜಾಸ್ತಿ ತಿಂತೇನಂದ್ರೆ ತಿನ್ಬೋದು. ನನಗೇನಂದ್ರೆ ನನ್ನ ಪ್ರೆಗ್ನೆನ್ಸಿ ಟೈಮ್ದೊಳಗೆ ಬಿ ಪಿ ಬಂದಿತ್ತು ರೀ. ಅದಕ್ಕಾಗಿ ಆದಷ್ಟು ಹೆದರಿಕೆ ಬರ್ತೈತೆ ರೀಪ್ಪ ಮತ್ತು ಬಿ ಪಿ ಇದು ಬಂದಿದ್ದು ಭಾಳ ಉಪ್ಪು ತಿನ್ನೋದು, ಕರ್ದ ದಾಲ್ ತಿನ್ನೋದು, ಸಕ್ಕರೆ ತಿನ್ನೋದು ಅಂಥೇಳಿ ನಾವು ದಪ್ಪಿದ್ರು ಇರುವಲ್ಲು ನಮ್ಗೆ ಬಿ ಪಿ ಶುಗರ್ ಬರೋದು ಬೇಡ ಅಂಥೇಳಿ ಆದಷ್ಟು ನಾವು ಈ ಥರ ಹೆಲ್ದಿಯಾದ ಊಟನ ಮನ್ಯಾಗ ಮಾಡಿರ್ತೀವಿ ರೀ. ಮತ್ತು ಪ್ರೋಟೀನ್ಗಾಗಿ ನಾನ್ ವೆಜ್ ತಿನ್ಬೋದು. ಆದ್ರೆ ನಮ್ಮ ಮನ್ಯಾಗ ಯಾರು ತಿನ್ನೋಲ್ಲ, ನಮಗೂ ಅದು ತಿನ್ನೋಕ್ಕೂ ಆಗಿ ಬರೋಲ್ಲ ರೀ. ಹಾಗಾಗಿ ಎಗ್ದು ಯಾವಾಗಾರ ಅಷ್ಟು ತಿಂದಿರ್ತೀನಿ ರೀ. ಪನ್ನೀರು ತಿನ್ಬೇಕಂತ ಅದನ್ನು ಯಜಮಾನ್ರಿಗೆ ಹೇಳ್ತೀನಿ ರೀ ನಾನು. ಎಗ್ ಒಂದು ಸ್ವಲ್ಪ ಪನ್ನೀರು ತಂದು ಕೊಡ್ರಿ, ಪ್ರೋಟೀನ್ ಅದನ್ನು ತಿಂತೇವೆ, ಈ ಕಾಪ್ಸ್ ರೊಟ್ಟಿ ಕಾಯಿಪಲ್ಯ ಅನ್ನ ಎಲ್ಲ ಕಡಿಮೆ ಮಾಡ್ತೇವೆ ಅಂಥೇಳಿ. ಎಷ್ಟು ಒಂದು ವಾರದಾಗ 3 ದಿನ ಮಾಡ್ತೀರಿ ಮತ್ತು ಹಂಗೆ ಮಾಡ್ತೀರಿ ನೀವು ಅಂತ ನಮ್ಮ ಹಸ್ಬೆಂಡ್ ಅವ್ರು ಅನ್ನತ್ತಿದ್ರು. ಆಮೇಲೆ ಇರುವಾತ್ ಬಿಡತ್ತೆ ಅಂಥೇಳಿ ಮುಂದಿನ ನಾನು ಹೋಗಿ ತೊಗೊಂಬರ್ತಾನೆ ಏನಂತ ನಾನು ಅನ್ನತ್ತೀನಿ ರೀ. ಅಂದ್ರೆ ನಾವು ಏನು ಮಾಡ್ತಾನೆ ರೀ, ಒಂದು ತಿಂಗಳಿಗಷ್ಟು ತಂದಿರ್ತಾರೆ ರೀ. 2 ದಿನ 3 ದಿನ ಕುದಿಸ್ತಾನೆ ರೀ. ಮತ್ತು 4ನೇ ದಿನ ಮತ್ತು ಇದೇ ರೂಟೀನ್ ಚಲೋ ಆಕತ್ತೆ ರೀ. ಅದಕ್ಕೆ ಅವರು ಮಾಡೋದಿಲ್ಲ ಕರೆಕ್ಟ್ ಮಾಡು, ಇಲ್ಲಾಂದ್ರೆ ಬಿಡು ಅಂತ ಅಂತಿರ್ತಾರೆ. ಅದ್ರ ಒಟ್ಟು ಮಾಡೇನಿ ರೀ. ನಮ್ಮ ಪುದೀನ ಮಾತಾಡ್ಕೊತ ನಮ್ಮ ಪುದೀನ ರೈಸ್ ಅಂತೂ ಚಿತ್ರಾನ್ನ ಮಸ್ತ್ ಆತು ರೀ. ಇದನ್ನು ನಾವು ಏನು ಮಾಡ್ತೇವೆ ಅಂದ್ರೆ ಎಲ್ಲ ವೆಜಿಟೇಬಲ್ಗಳನ್ನ ಹಾಕ್ಕೊಂತ ತಿಂತೀನಿ ರೀ. ನೀವು ಕೂಡ ಆದಷ್ಟು ಏನು ಮಾಡಿರಿ, ಒಂದು ಸ್ವಲ್ಪ ಮ್ಯಾಗ ನಿಂಬೆಹಣ್ಣು ಹಿಂಡಾತನು ಇದಕ್ಕೆ ನೀವು ಇದನ್ನು ಹಾಕಕ್ಕೆ ಹೋಗ್ಬೇಡ್ರಿ, ಸಕ್ರೆದು ಏನು ಹಾಕಕ್ಕೆ ಹೋಗ್ಬೇಡ್ರಿ, ಟೇಸ್ಟಾಗಿರ್ತೈತಿ. ಮತ್ತು ನಾನು ಟೊಮೆಟೊ ಹಾಕ್ಬೇಕನ್ರಿ. ಅದಕ್ಕೆ ನನ್ನ ಮಗಳು ಟೊಮೆಟೊ ಬೇಡ ಮಮ್ಮಿ ಅಂತ ಅನ್ನತ್ತಿದ್ರದ. ಇನ್ನಾಕೆ ಎಲ್ಲ ಉಳ್ಳಾಗಡ್ಡಿ ತೆಗ್ದು ತಿಂತಾಳು. ಅದಕ್ಕೆ ಇಲ್ಲಿ ಬೇಡ ಬೇಡ ಅಂಥೇಳಿ ಇಷ್ಟ ಮಾಡ್ಕೊಂಡು ನೋಡಿರಿ, ಮಸ್ತ್ ಆಗೈತಿ. ನೀವು ಕೂಡ ಒಂದು ಟ್ರೈ ಮಾಡಿರಿ, ಹೆಂಗೆ ಬಂದಿತ್ತು ಅನ್ನೋದು ಕಾಮೆಂಟ್ ಮಾಡಿ ಹೇಳಿರಿ. ನಾನು ಕಡಿಮೆ ಎಣ್ಣೆ ಹಾಕೇನಿ ನೋಡಿರಿ. ಇನ್ನೊಂದು ಏನು ಹೇಳೋದಂದ್ರೇನ, ಈ ಥರ ಏನಂದ್ರೆ ಒಂದು ಸ್ವಲ್ಪ ಪೇರು ಹಣ್ಣು ಅಂದ್ರೆ ಪೇರು, ಉಳ್ಳಾಗಡ್ಡಿ, ಸೌತೆಕಾಯಿ, ಗಜ್ಜರಿ ಹಾಕಿಲ್ಲ ರೀ, ಟೊಮೆಟೊ ಇವನ್ನೆಲ್ಲ ಹಾಕ್ಕೊಂಡು ತಿಂದವ್ರಿ, ಮಸ್ತ್ ಆಗೈತಿ. ಈ ಒಂದು ರೆಸಿಪಿಯನ್ನು ನೀವು ಮನೆಯೊಳಗೆ ಟ್ರೈ ಮಾಡಿರಿ. ಆದಷ್ಟು ಕಡಿಮೆ ಎಣ್ಣೆಯನ್ನು ಯೂಸ್ ಮಾಡಿರಿ. ನಮ್ಮ ಆರೋಗ್ಯಕ್ಕೆ ಅದು ಮುಖ್ಯ ರೀ. ನಮಸ್ಕಾರ ಎಲ್ಲರಿಗೂ. ಮತ್ತು ಮುಂದಿನ ವ್ಲಾಗ್ನಾಗ ಸಿಗ್ತೇನೆ ರೀ.